ನಮಸ್ಕಾರ ಸ್ನೇಹಿತರೆ. ಮಾರ್ಚ್ ಏಪ್ರಿಲ್ 2026 ಪರೀಕ್ಷೆ 1 ವಿಷಯ ಗಣಿತ, ಮ್ಯಾಥಮೆಟಿಕ್ಸ್, ಕನ್ನಡ ಮೀಡಿಯಂ, ಕನ್ನಡ ಮಾಧ್ಯಮ. ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ನೀವು ಬರಿತಕ್ಕಂಥ ಗಣಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಒಂದು ಸಲ ಚೆಕ್ ಮಾಡಿಕೊಳ್ಬೇಕು. ಬಹು ಆಯ್ಕೆ ಪ್ರಶ್ನೆ. ಒಂದು ಅಸಂಭವ ಘಟನೆಯ ಸಂಭವನೀಯತೆಯು. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 0. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಪ್ರಶ್ನೆ 3. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಎ. ಬಿ ಎ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ನಾವು ಬರೆಯಬೇಕಾಗಿದೆ. ಪ್ರತಿ ಒಂದಕ್ಕೆ 1 ಮಾರ್ಕ್ಸನ್ನು ಕೊಡಲಾಗಿದೆ. ಇಲ್ಲಿ ನೀವು ಆನ್ಸರ್ಸನ್ನು ನೋಡ್ಕೊಳ್ಬಹುದು. ನೀವು ಬರ್ತಕ್ಕಂಥ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಎಲ್ಲ ಉತ್ತರಗಳನ್ನು ಚೆಕ್ ಮಾಡಿಕೊಂಡು ಒಂದು ಸಲ ನನಗೆ ಕಮೆಂಟ್ ಮಾಡಿ ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗಿದೆ ಮತ್ತು ಒಟ್ಟು ಅಂಕಗಳು ನಿಮಗೆ ಎಷ್ಟು ಬರ್ತಾ ಇದ್ದೇವೆ ಅಂತ ನನಗೆ ಒಂದೇ ಕಮೆಂಟ್ ಮಾಡಿ. ನಿಮ್ಮ 10ನೇ ತರಗತಿಯ ವ್ಯಾಲ್ಯೂಯೇಷನನ್ನು ಪ್ರಾರಂಭವಾಗಿದೆ. ನಿಮ್ಮ ರಿಸಲ್ಟ್ ಬರೋದು ಏಪ್ರಿಲ್ 24 ಅಥವಾ 25 ತನಕ ನಿಮ್ಮ ರಿಸಲ್ಟ್ ಬರ್ಬೋದು. ಅಲ್ಲಿವರೆಗೆ ಈ ಉತ್ತರಗಳನ್ನು ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಕೊಡ್ತಕ್ಕಂಥ ಆನ್ಸರ್ ಕೀ. ಈ ಆನ್ಸರ್ ಕೀನಲ್ಲಿ ಎಲ್ಲ ಉತ್ತರಗಳನ್ನು ಇವೆ. ಈ ಉತ್ತರಗಳನ್ನು ನೀವೆಲ್ಲ ಚೆಕ್ ಮಾಡ್ಕೊಳ್ಬೋದು. ಪೇಪರ್ನಲ್ಲಿ ನೀವು ಬರೀತಕ್ಕಂಥ ಎಲ್ಲ ಉತ್ತರಗಳನ್ನು ಚೆಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ರಿಕ್ವೆಸ್ಟು, ಒಂದು ವಿನಂತಿ ಅಂತ ತಿಳ್ಕೊಳ್ಳಿ. 10ನೇ ತರಗತಿಯಲ್ಲಿ ಒಂದು ವೇಳೆ ನಿಮ್ಮ ಮಾರ್ಕ್ಸು ಚೆನ್ನಾಗಿ ಬರಲಿಲ್ಲ, ನಿಮ್ಮ ಪರ್ಸೆಂಟೇಜ್ ಕರೆಕ್ಟಾಗಿ ಬಂದಿಲ್ಲ, ಹೆದರೋದು ಬೇಡ, ಟೆನ್ಷನ್ ತಗೊಳ್ಳೋದು ಬೇಡ. ಯಾಕೆಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಭಾಳಷ್ಟನ್ನು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಭಾಳಷ್ಟನ್ನು ನಂಬಿಕೆಯನ್ನು ಇಟ್ಟಿದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಜೀವನವನ್ನು ನಿರ್ಧಾರ ಮಾಡಿಕೊಂಡು ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಜೀವನವನ್ನು ನಡೆಸುತ್ತಿರುವಂಥ ಅವರ ಒಂದು ನಂಬಿಕೆ. ಈ ನಂಬಿಕೆಯನ್ನು ಯಾವತ್ತೂ ಮುರಿಯಬಾರದು. ಬಂದಿರಬಹುದು, ಯಾಕೆ ಸರ್ ಇವೆಲ್ಲ ನಮಗೆ ಹೇಳ್ತಾ ಇದ್ದೀರಿ ಅಂತ. ಈ ವಿಡಿಯೋಯಿಂದ ನಿಮಗೆ ಹೇಳಲು ಇಷ್ಟಪಡುವುದು ಏನೆಂದರೆ, ನೀವು ನಿಮ್ಮ ಜೀವನ ಅಮೂಲ್ಯ ಅಂತ ತಿಳ್ಕೊಂಡು ರಿಸಲ್ಟ್ ಬಂದಿಲ್ಲ, ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಯಾವುದೇ ತಲೆ ಕೆಡಿಸ್ಕೊಂಬಲ್ದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಇದು ಒಂದು ನನ್ನ ವಿನಂತಿ. ಯಾಕಂದರೆ ಜೀವನ ಒಂದು ಸಲ ಹೋಗ್ಬಿಡ್ತು ಅಂದರೆ ಮತ್ತೊಂದು ಸಲ ಅದು ಬರಲ್ಲ. ಸೊ ಅದಕ್ಕೆ ನಿಮ್ಮಿಂದ ಒಂದೇ ಒಂದು ರಿಕ್ವೆಸ್ಟು, ವಿನಂತಿ, ದಯವಿಟ್ಟು ಅಂಥದನ್ನು ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಳಬೇಡಿ. ನಿಮ್ಮ ರಿಸಲ್ಟನ್ನು ಚೆನ್ನಾಗಿ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೋದು ಅವಶ್ಯಕತೆ ಇಲ್ಲ. ಒಂದು ವೇಳೆ ಇನ್ ಕೇಸ್ ಸಮ್ಟೈಮ್ಸ್ ರಿಸಲ್ಟ್ ಬಂದಿಲ್ಲ ಅಂತ ತಿಳ್ಕೊರಿ, ಅಂಥದನ್ನು ನಿರ್ಧಾರ ತಗೊಬೋದು, ಯಾವುದೂ ಅವಶ್ಯಕತೆ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮನಪೂರ್ವಕವಾಗಿ ಬೇಡಿಕೊಳ್ಳುವುದೇನೆಂದರೆ, ಎಲ್ಲ ಉತ್ತರಗಳನ್ನು ನೀವು ಚೆನ್ನಾಗಿ ಬರಿತೀರಾ, ನೀವು ಮುಂದೆ ಜೀವನದಲ್ಲಿ ಚೆನ್ನಾಗಿ ಬರಿತೀರಾ ಅಂತ ಒಂದು ನಂಬಿಕೆ ಇಟ್ಟುಕೊಂಡು ಈ ರಿಸಲ್ಟಲ್ಲಿ ಸ್ವಲ್ಪ ಆದರೂ ಮಾರ್ಕ್ಸ್ ಕಡಿಮೆ ಬಂದಿದ್ದರೆ ತಲೆ ಕೆಡಿಸ್ಬೋದು ಅವಶ್ಯಕತೆ ಇಲ್ಲ, ಭಯ ಪಡೋದು ಅವಶ್ಯಕತೆ ಇಲ್ಲ. ನಮ್ಮ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡೋದು ಬೇಡ. ನಮ್ಮ ಫ್ರೆಂಡ್ಸ್ ಏನು ವಿಚಾರ ಮಾಡ್ತಾರೋ ನಮ್ಮ ಬಗ್ಗೆ ಅಂತ ಹೇಳ್ಕೊಬೋದು ಬೇಡ. ಯಾಕಂದರೆ ಯಾರೋ ಏನೋ ಹೇಳ್ತಾರೆ, ನೀ ಭಾಳ ಸರಿಯಾಗಿ ಓದ್ತಿದ್ದಿ, ನಿನ್ನ ರಿಸಲ್ಟ್ ಚೆನ್ನಾಗಿ ಬರಬೇಕಾಗಿತ್ತು, ಇಷ್ಟು ಯಾಕೆ ಕಡಿಮೆ ಬಂದಿವೆ, ಇವೆಲ್ಲನ ಹೇಳಿ ನಿಮ್ಮ ತಲೆಯನ್ನು ಕೆಡಿಸ್ತಾರೆ. ಸೊ ಅದಕ್ಕೆ ಎಷ್ಟು ಆಯಿತು ಅಷ್ಟು, ಎಷ್ಟು ಮಾರ್ಕ್ಸ್ ಬಂದಿದೆ ಅಷ್ಟು ವೆರಿ ಗುಡ್ ಅಂತ ತಿಳ್ಕೊಂಡು ಮುಂದೆ ಜೀವನ ಸಾಗಬೇಕು ಹೊರತು ಅದು ಟೆನ್ಷನ್ ತಗೊಬೋದು ಬೇಡ. ತಂದೆ ತಾಯಿಗಳಿಗೆ ಬಹಳ ಕಷ್ಟ ಕೊಡೋದು ಬೇಡ. ಯಾಕಂದ್ರೆ ತಂದೆ ತಾಯಿಗಳು ನಿಮಗೆ ಭಾಳಷ್ಟು ಒಂದು ನಂಬಿಕೆ ಇಟ್ಕೊಂಡು ನಿಮಗೆ ಒಂದು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಪ್ರೈವೇಟ್ ಶಾಲೆಯಲ್ಲಿ ಓದ್ತಿರಬಹುದು ಅಥವಾ ಕಾನ್ವೆಂಟ್ ಸ್ಕೂಲ್ನಲ್ಲಿ ಓದಿಸ್ತಿರಬಹುದು. ಅಂತಕ್ಕಂಥ ಎಲ್ಲ ಯಾರೇ ಆಗಲಿ ಎಲ್ಲರಿಗೆ ಒಂದೇ ಒಂದು ವಿನಂತಿ, ಎಷ್ಟಾಯಿತು ಅಷ್ಟು ಅಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾಕೆ ಜೀವನ ಒಂದು ಭಾಳ ಅಮೂಲ್ಯ ಜೀವನ. ಇಂಥ ಒಳ್ಳೆಯ ಜೀವನ ಮತ್ತೊಂದು ಸಲ ಸಿಗಲ್ಲ.
ಸೊ ಅದಕ್ಕೆ ಒಂದು ರಿಕ್ವೆಸ್ಟು, ಖಂಡಿತವಾಗಿ ಎಲ್ಲರ ರಿಸಲ್ಟ್ ಬರುತ್ತೆ, ಇದು ನನ್ನ ಒಂದು ಆಶೆ. ಸೊ ಎಷ್ಟೈತಷ್ಟು ಮುಂದಿನ ಎಜುಕೇಷನ್ಗಾಗಿ ಟ್ರೈ ಮಾಡಿ. ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತಂದ್ರೆ ಸಾವಿರಾರು ಹಾದಿಗಳಿವೆ, ನೀವು ಬೇರೆ ಏನು ಮಾಡಬಹುದು. ಖರೆ ಜೀವನ ಕಳೆದುಕೊಂಡ ನಂತರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಏನು ಫರಕ್ ಬೀಳಲ್ಲ, ಇದೊಂದು ತಲೆಗೆ ಇಟ್ಕೊರಿ, ಯಾರಿಗೇನು ಫರಕ್ ಬೀಳಲ್ಲ. ಯಾಕೆ ಜೀವನ ನಡೆಸೋರು ನೀವೇ, ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳೋರು ನೀವೇ. ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಬೇರೆಯವ್ರು ನಮ್ಮ ಬಗ್ಗೆ ಹಿಂಗೆ ಹೇಳ್ತಾರೆ, ನಿಮ್ಮ ಹಂಗೆ ಹೇಳ್ತಾರೆ, ಅವೆಲ್ಲ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಅವು ಬೇರೆಯವ್ರು ಈ ರೀತಿ ಥಿಂಕ್ ಮಾಡ್ತಾ ಅಂತ ಬೇರೆಯವ್ರದ್ದು ನೀವೇ ಥಿಂಕ್ ಮಾಡಿದರೆ ಜೀವನ ಸಾಲಲ್ದು. ಅವೆಲ್ಲ ಬಿಟ್ಕೊಡ್ರಿ. ಅವೆಲ್ಲ ಮುಂದೆ ಏನು ಮಾಡಬೇಕು, ಜೀವನ ಹೇಗೆ ನಿರ್ಧಾರ ಮಾಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಮುಂದೆ ಸಾಗಿ. ಯಾಕಂದ್ರೆ ನ್ಯೂಸ್ನಲ್ಲಿ ನಾವು ಭಾಳಷ್ಟು ಕೇಳ್ತಾ ಇದ್ದೀವಿ, PUC ರಿಸಲ್ಟ್ ಕಡಿಮೆ ಬಂತಂತ ತಿಳ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಭಾಳಷ್ಟು ಡಿಸ್ಕಷನ್ ಮಾಡಿ, ನೀನು ಭಾಳ ಹುಷಾರಿದ್ದೀನಿ, ಈ ರೀತಿ ಮಾಡ್ತಿದ್ದಿ, ಆ ರೀತಿ ಮಾಡ್ತಿದ್ದಿ, ಇಷ್ಟೆಲ್ಲ ಹೇಳಿದ ತಕ್ಷಣ ಹುಡುಗಿಗೆ ಮನಸ್ಸಿಗೆ ನೋವಾದ ತಕ್ಷಣ ಆಕೆ ಏನೋ ಒಂದು ಹೆಜ್ಜೆಯನ್ನು ತಗೋತಾಳೆ. ಸೊ ಇದರಿಂದ ಹೇಳಿದವ್ರದ್ದು ಏನಾಗಲ್ಲ, ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಬೋದು, ಅವಶ್ಯಕತೆಯೂ ಇಲ್ಲ. ನೀವು ಅಷ್ಟು ಬೇಜಾರು ಮಾಡ್ಕೊಬೋದು, ಅವಶ್ಯಕತೆಯೂ ಇಲ್ಲ. ಸೊ ದಯವಿಟ್ಟು ಅಂಥ ವಿಚಾರಗಳನ್ನು ಮಾಡಬೇಡಿ. 10ನೇ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬಂದಿಲ್ಲ ಅಂತ ತಿಳ್ಕೊಂಡು ನಿರಾಶೆ ಆಗೋದು ಬೇಡ. ಮುಂದೆ PUCಯಲ್ಲಿ ಒಳ್ಳೆಯ ಒಂದು ಪರ್ಸೆಂಟೇಜ್ ತೆಗಿತೆ, ಮುಂಜಾನೆ ಸಂಜೆ ತನಕ ಫುಲ್ಲು ಸ್ಟಡಿ ಮಾಡ್ತೆ ಅಂತ ತಿಳ್ಕೊಂಡು ಜೀವನ ನಿರ್ಧಾರ ಮಾಡಿ. ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಯಶಸ್ವಿ ಮನುಷ್ಯನಾಗಿ ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಳುತ್ತಾ, ನಿಮ್ಮ ತಂದೆ ತಾಯಿಯ ಹೆಸರನ್ನು ಉದ್ಧಾರ ಮಾಡುತ್ತೀನಿ, ಅವರ ಹೆಸರುವಾಸಿ ಮಾಡ್ತೀನಿ, ನಾನು ಹೆಸರುವಾಸಿ ಆಗ್ತೀನಿ ಅಂತ ನಾನು ಬಯಸ್ತೀನಿ. ನೀವು ಕೂಡ ಬಯಸಿ. ನಿಮ್ಮ ಸಲುವಾಗಿ ನಾನು ಪ್ರೇಯರ್ ಮಾಡ್ತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೂ ಎಲ್ಲರಿಗೂ ಒಂದು ಒಳ್ಳೆಯ ಬುದ್ಧಿ ಕೊಡಲಿ, ಒಳ್ಳೆಯ ಒಂದು ವಿಚಾರ ಕೊಡಲಿ. ಪರ್ಸೆಂಟೇಜ್ ಕಡಿಮೆ ಬಂದಿಲ್ಲ ಅಂತ ತಿಳ್ಕೊಂಡು ಅಂಥ ಯಾವುದೇ ವಿಚಾರ ಮನಸ್ಸಿನಲ್ಲಿ ಬರಬಾರ್ದು ಅಂತ ತಿಳ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಸ್ನೇಹಿತರು ಆಗಿರಲಿ, ನಿಮ್ಮ ತಂದೆ ತಾಯಿ ಆಗಿರಲಿ, ಅಥವಾ ಯಾರೇ ಆಗಿರಲಿ, ನಿಮ್ಮ ಸಂಬಂಧಿಕರು ಆಗಿರಲಿ, ಅಂಥದ್ದು ಏನಾರ ಹೇಳ್ತಾ ಇದ್ದಾರೆ ಅಂತಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅಂದರೆ ಟೆನ್ಷನ್ ತೊಗೊಬೋದು ಬೇಡ. ಮುಂದೆ PUCಯಲ್ಲಿ ಸರಿಯಾಗಿ ಓದಿ ಒಂದು ಒಳ್ಳೆಯ ಮಾರ್ಕ್ಸ್ ತೆಗಿತೀನಿ ಅಂತ ಅವ್ರಿಗೊಂದು ನಂಬಿಕೆ ಕೊಡಿ. ನೀವು ಕೂಡ ನಂಬಿಕೆ ಇಟ್ಕೊಂಡು ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿ. ಜೀವನದಲ್ಲಿ ಯಶಸ್ವಿಯಾಗಿ, ಜೀವನದಲ್ಲಿ ನಿಮ್ಮ ತಂದೆ ತಾಯಿ ಹೆಸರನ್ನು ಉದ್ಧಾರ ಮಾಡಿ. ಮತ್ತೊಂದು ರಿಕ್ವೆಸ್ಟು, ಎಲ್ಲ ಫ್ರೆಂಡ್ಸು, ಎಷ್ಟು ಜನ ವೀಕ್ಷಕರೇ, ಎಷ್ಟು ಜನ ವಿಡಿಯೋನ ನೋಡ್ತಾ ಇದ್ದಾರೆ, ಎಲ್ಲರಿಗೆ ಒಂದು ರಿಕ್ವೆಸ್ಟು, ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ನಿರಾಶೆ ಆಗಪ್ಲೆ ಮಾತಾಡಬೇಡಿ. ದಯವಿಟ್ಟು ಎಷ್ಟಾಯ್ತಷ್ಟೇ ಭಾಳ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡಿರಿ, ಮತ್ತು ಮುಂದೆ ಒಳ್ಳೆಯ ಮಾರ್ಕ್ಸ್ ತೆಗೋಣ, ಈ ರೀತಿ ಒಂದು ಧೈರ್ಯ ಕೊಡಿ. ಆದರೆ ಅವರಿಗೆ ನಿರಾಶೆ ಮಾಡೋದು ಬೇಡ. ಮತ್ತು ತಂದೆ ತಾಯಿಯರಿಗೂ ಒಂದು ರಿಕ್ವೆಸ್ಟು, ತನ್ನ ಮಕ್ಕಳಿಗೆ ಆ ರೀತಿ ಯಾರೂ ಹೇಳಬೇಡಿ. ಮುಂದೆ PUCಯಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗಿ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.